ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ಬೆಳ್ಳುಳ್ಳಿ ಉಪ್ಪಿನಕಾಯಿ ಮಾಡ್ತೀನಿ. ಬೆಳ್ಳುಳ್ಳಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ಸೈಡ್ ಡಿಶ್ ಆಗಿ ತೊಗೋಬೋದು. ಸ್ಟವ್ ಮೇಲೆ ಒಂದು ಪ್ಯಾನ್ ಇಡ್ತೀನಿ, ಅದಕ್ಕೆ ಎಳ್ಳಿನ ಎಣ್ಣೆ ಹಾಕ್ತೀನಿ. ಒಂದು ಬಟ್ಲಷ್ಟು ಹಾಕಿದ್ದೀನಿ, ಬಿಸಿಯಾಗಿದೆ. ಇವಾಗ ಹಿಂಗೆ ಹಾಕ್ತೀನಿ, ಒಂದು 3/4 ಚಮಚದಷ್ಟು ಹಿಂಗೆ ಹಾಕಿದ್ದೀನಿ. ಇವಾಗ ಬೆಳ್ಳುಳ್ಳಿ ಹಾಕ್ತೀನಿ. ಅರ್ಧ kg ಬೆಳ್ಳುಳ್ಳಿ ಬಿಡಿಸಿದ್ದಿಷ್ಟು. ಒಂದು 2-3 ನಿಮಿಷ ಹುರಿತೀನಿ. ಹುರಿದಿದ್ದಾಯಿತು. ಇವಾಗ ಹುಣಸೆಹಣ್ಣಿನ ರಸ ಹಾಕ್ತೀನಿ. ಒಂದು 6 ಚಮಚದಷ್ಟು ಹಾಕಿದ್ದೀನಿ ಹುಣಸೆಹಣ್ಣಿನ ರಸ. ಅದನ್ನು ಒಂದು 2 ನಿಮಿಷ ಬಾಡಿಸ್ತೀನಿ. ಕಲ್ಲುಪ್ಪು ಹಾಕ್ತೀನಿ. ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಹಾಕೋಬೋದು. ಇವಾಗ ಸಾಸಿವೆ ಪುಡಿ ಹಾಕ್ತೀನಿ, ಒಂದು ಚಮಚದಷ್ಟು ಹಾಕಿದ್ದೀನಿ. ಹುರಿದು ಪುಡಿ ಮಾಡಿದ್ದು. ಈಗ ಮೆಂತ್ಯ ಪುಡಿ ಹಾಕ್ತಾಯಿದ್ದೀನಿ. 2 ಈಕ್ವಲಾಗಿ ಹಾಕಿದ್ದೀನಿ. ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿದ್ಮೇಲೆ 2 ನಿಮಿಷ ಬೇಯಿಸಬೇಕು. ತುಂಬ ಸಹ ಬೇಯಿಸಬಾರ್ದು ಬೆಳ್ಳುಳ್ಳಿನ. ಸ್ಟವ್ ಆಫ್ ಮಾಡಿದ್ದೀನಿ. ತಣ್ಣಗಾಗಿದೆ. ಇವಾಗ ಅಚ್ಕಾರದ ಪುಡಿ ಹಾಕ್ತೀನಿ. ಒಂದು 7 ಚಮಚದಷ್ಟು ಹಾಕಿದ್ದೀನಿ ಅಚ್ಕಾರದ ಪುಡಿ. ಅರಿಶಿನ ಪುಡಿ ಹಾಕ್ತೀನಿ. ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿದ್ದಾಯಿತು. ಒಂದು ಬೌಲ್ಗೆ ಹಾಕ್ತೀನಿ. ಇವಾಗ ಬೌಲ್ಗೆ ಹಾಕಿ ಒಂದು 24 ಗಂಟೆ ನೆನೆಯಕ್ಕೆ ಬಿಡಬೇಕು. ಆಗಲೇ ಟೇಸ್ಟ್ ಇರುತ್ತೆ. ರೆಡಿ ಆಯಿತು. ನೆಂದಿದೆ ಇದು ಉಪ್ಪಿನಕಾಯಿ. ತುಂಬ ರುಚಿಯಾಗಿರುತ್ತೆ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.